ನಮಸ್ಕಾರ. ನಾವಿವತ್ತು ಪ್ರಿನ್ಸಿಪಲ್ ಲಾಗಿನಲ್ಲಿ ನೋಟಿಫಿಕೇಶನ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಿಮ್ಮ ಪ್ರಿನ್ಸಿಪಲ್ ಲಾಗಿನಲ್ಲಿ ಸ್ಟೂಡೆಂಟ್ ಟ್ಯಾಬ್ಗೆ ಹೋಗಿ ನೋಟಿಫಿಕೇಶನ್ ಅಲ್ಲಿ ಕ್ರಿಯೇಟ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ವಿಸಿಬಲ್ ಆಗುತ್ತೆ. ಅಲ್ಲಿ ನಿಮ್ಮ ನೋಟಿಫಿಕೇಶನ್ ನೇಮ್ ಮತ್ತೆ ನೋಟಿಫಿಕೇಶನ್ ಡೇಟ್ ನ ಸೆಲೆಕ್ಟ್ ಮಾಡಿಕೊಂಡು ನೋಟಿಫಿಕೇಶನ್ ಲೆವೆಲ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ನೋಟಿಫಿಕೇಶನ್ ಕ್ಯಾಟಗಿರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಪ್ರೋಗ್ರಾಮ್ ಲೆವೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಬಲ್ ಪ್ರೋಗ್ರಾಮ್ಸ್ ನೀವು ಸೆಲೆಕ್ಟ್ ಆಲ್ ಪ್ರೋಗ್ರಾಮ್ಸ್ ಆದ್ರೂ ಮಾಡ್ಕೊಬಹುದು, ಇಲ್ಲ ಇಂಡಿವಿಜುವಲ್ ಆದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಬಲ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಫ್ರಮ್ ಡೇಟ್ ಟು ಡಿಸ್ಪ್ಲೇ ಟು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ಫೈನಲಿ ನೀವು ಫೈಲ್ ಆದ್ರೂ ಅಪ್ಲೋಡ್ ಮಾಡಬಹುದು, ಅದೆಲ್ಸ್ ಮ್ಯಾನ್ಯುಯಲಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ನ ಕೊಟ್ರೆ ಇಲ್ಲಿಗೆ ನಿಮ್ಮ ನೋಟಿಫಿಕೇಶನ್ ಕ್ರಿಯೇಷನ್ ಕಂಪ್ಲೀಟ್ ಆಗುತ್ತೆ.